ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿ ದರ್ಶನ್ ಜೈಲು ಸೇರಿ ನಾಳೆಗೆ ಬರೋಬ್ಬರಿ 1 ವರ್ಷ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗ್ತಾ ಇದ್ದಂತೆ ಮನೆಯಿಂದಲೇ ಪೊಲೀಸರು ದರ್ಶನ್ರನ್ನ ಜೈಲಿಗೆ ಕರೆದೊಯ್ದು 365 ದಿನಗಳೇ ಆಗೋಗ್ತಾ ಇದ್ದಾವೆ. ಆದರೆ ದರ್ಶನ್ ಕೊರಳಿಗೆ ಒಂದೊಂದೇ ಸುರುಳಿಗಳು ಗಟ್ಟಿಯಾಗಿ ಸುತ್ತಿಕೊಳ್ತಾನೆ ಇದ್ದಾವೆ. ಈ ಮಧ್ಯೆ ಮಾಫಿ ಸಾಕ್ಷಿಯ ಸುಳಿ ಈಗ ಮತ್ತಷ್ಟು ಗಟ್ಟಿಯಾಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ದಿನದಿಂದ ದರ್ಶನ್ ಜೊತೆಗೆ ಆರೋಪಿ ಪ್ರದೋಷ್ ಹೆಜ್ಜೆ ಹೆಜ್ಜೆಗೂ ನಿಂತಿದ್ದ. ಪ್ರತಿಯೊಂದು ಘಟನಾವಳಿಗಳಿಗೂ ಈತ ಸಾಕ್ಷೀಕರಿಸಿದ್ದ. ಹೀಗಾಗಿ ಪ್ರಕರಣದಲ್ಲಿ ಈತನನ್ನ 14ನೇ ಆರೋಪಿ ಅಂತ ಪೊಲೀಸರು ಹೆಸರಿಸಿದರು. ಆದ್ರೀಗ ಅದೇ ಪ್ರದೋಷ್ ಮಾಫಿ ಸಾಕ್ಷಿಯಾಗುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಈ ಬಗ್ಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನು ನೀಡಿತ್ತು. ಅಲ್ಲದೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ನಡೆಯಿತು. ಆದರೆ ದರ್ಶನ್ ಪರ ವಾದ ಕೇಳೋದಕ್ಕೆ ನ್ಯಾಯಪೀಠ ನಿರಾಕರಿಸಿತು. ಹೀಗಾಗಿ ಅಟ್ಲೀಸ್ಟ್ ನಮಗೆ ಒಂದು ಬ್ರೀದಿಂಗ್ ಸ್ಪೇಸ್ ಆದರೂ ಕೊಡಿ ಅನ್ನುವಂತಹ ಮನವಿಯನ್ನು ಕೋರ್ಟ್ಗೆ ಮಾಡಿಕೊಂಡಾಗ ಅವರಿಗೆ 1 ವಾರಗಳ ಕಾಲಾವಕಾಶವನ್ನು ಕೋರ್ಟ್ ನೀಡಿತ್ತು. ತಮ್ಮ ವಾದವನ್ನು ಕೇಳಲು CCH ಕೋರ್ಟ್ಗೆ ನಿರ್ದೇಶನ ನೀಡುವಂತೆ ಕೋರಿ ಹೈಕೋರ್ಟ್ನ ಮೆಟ್ಟಿಲೇರಿದರು. ಆದರೆ ಇವತ್ತು ವಾದ ಆಲಿಸಿರ್ತಕ್ಕಂಥ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಮಧ್ಯಪ್ರವೇಶಕ್ಕೆ ನಿರಾಕರಿಸಿದೆ. ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ. ದರ್ಶನ್ಗೆ ಮಾಫಿ ಈಗ ಸಂಕಟ ಎದುರಾಗಿದೆ. ಹಷ್ಮತ್ ಪಾಷಾ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನು ಇವತ್ತು ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾಗುವಂತೆ ಕೋರಿರುವ ಅರ್ಜಿಯ ಪ್ರತಿಯನ್ನು ಕೂಡ ನಮಗೆ ನೀಡಿಲ್ಲ. ಪ್ರಕ್ರಿಯೆಯ ಲೋಪದ ಬಗ್ಗೆಯಷ್ಟೇ ನಾವು ವಾದ ಮಾಡ್ತೇವೆ. ಅಧೀನ ನ್ಯಾಯಾಲಯದಲ್ಲಿ ಅದಕ್ಕೂ ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದಕ್ಕೆ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಮಾಫಿ ಸಾಕ್ಷಿಯಾಗಿಸಿದ ನಂತರವಷ್ಟೇ ಪ್ರಕ್ರಿಯೆಯ ಲೋಪವನ್ನು ನೀವು ಪ್ರಶ್ನಿಸಬಹುದು. ಮಾಫಿ ಸಾಕ್ಷಿ ಆಕ್ಷೇಪಿಸಲು ಸಹ ಆರೋಪಿಗೆ ಹಕ್ಕಿಲ್ಲ. ವಿನಯ್ ಕುಲಕರ್ಣಿ ಕೇಸ್ನ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿದೆ. ಸಹಜ ನ್ಯಾಯ ಪ್ರಕ್ರಿಯೆ ಈ ಹಂತದಲ್ಲಿ ಅನ್ವಯ ಆಗುವುದಿಲ್ಲ. ನಿಮ್ಮ ವಾದ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಅಷ್ಟೇ ಅಲ್ಲದೆ ಸಹ ಆರೋಪಿಗೆ ಆಕ್ಷೇಪದ ಅವಕಾಶ ನೀಡಿದರೆ ಪ್ರಕ್ರಿಯೆಗಳೇ ಮುಗಿಯುವುದಿಲ್ಲ. ಹೀಗಾಗಿ ಮಾಫಿ ಸಾಕ್ಷಿಯನ್ನಾಗಿಸಲು ಕೋರ್ಟ್ ಒಪ್ಪಿದ ಬಳಿಕವಷ್ಟೇ ಮೇಲ್ಮನವಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರಕ್ರಿಯೆಯ ಲೋಪದ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಕಾನೂನಿನ ಪಾಠವನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ಹಷ್ಮತ್ ಪಾಷಾ ಅವರು ವಾದವನ್ನು ಮುಂದುವರಿಸಿ ಸಹ ಆರೋಪಿಗೆ ದಾರಿ ತಪ್ಪಿಸಲಾಗಿದೆ, ಈ ಕಾರಣಕ್ಕಾಗಿ ಮಾಫಿ ಸಾಕ್ಷಿಯಾದರೆ ಶಿಕ್ಷೆ ಆಗೋದಿಲ್ಲ ಅಂತ ಹೇಳಿ ಆತನನ್ನು ದಾರಿ ತಪ್ಪಿಸಿದ್ದಾರೆ. ಅರ್ಜಿಯ ಪ್ರತಿಯನ್ನು ನೀಡಿ ವಾದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ಈಗಾಗಲೇ ಈ ಅಂಶದ ಬಗ್ಗೆ ತೀರ್ಮಾನವನ್ನು ಕೋರ್ಟ್ ಕೈಗೊಂಡಿದೆ. ಹೈಕೋರ್ಟ್ ನೀಡಿದಂತಹ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ಹೀಗಾಗಿ 59ನೇ CCH ಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಅಂತ ಹೇಳಿ ನಿರ್ದೇಶನವನ್ನು ನೀಡಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ದರ್ಶನ್ ಪರ ವಕೀಲರು ಸಲ್ಲಿಸಿದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ಹೈಕೋರ್ಟ್ ಬಾಗಿಲು ಈಗ ಬಂದ್ ಆಗಿದೆ. ಇನ್ನು ಇತ್ತ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರತಿನಿತ್ಯವೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾನೆ ಇದೆ. ಹೀಗಾಗಿ ಪ್ರತಿನಿತ್ಯವೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಚಾರಣೆಗೆ ಆಗಮಿಸಿದರು. ಆದರೆ ಪವಿತ್ರ ಗೌಡ ಸ್ವಲ್ಪ ತಡವಾಗಿಯೇ ಬಂದಿದ್ದಕ್ಕೆ ನ್ಯಾಯಾಧೀಶೆ ಸುಜಾತಾ ಎಂ ಸಾಂಬ್ರಾಣಿ ಅವರು ಕೆರಳಿ ಕೆಂಡವಾಗಿದ್ದರು. ಪವಿತ್ರಾಗೆ ಇದರಿಂದಾಗಿ ಪೀಕಲಾಟ ಶುರುವಾಯಿತು. ಯಾಕೆಂದರೆ ಕೋರ್ಟ್ ವಿಚಾರಣೆಗೆ ತಡವಾಗಿ ಪವಿತ್ರ ಗೌಡ ಹಾಜರಾಗಬೇಕಾಗಿರುವಂಥದ್ದು ಜೈಲಿನಿಂದ, ಅದು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವುದಕ್ಕೆ ತಡ ಮಾಡ್ಕೊಂಡಿದ್ದಾರೆ ಪವಿತ್ರ ಗೌಡ ಲೇಟಾಗಿ ಹಾಜರಾಗಿದ್ದನ್ನು ಪ್ರಶ್ನಿಸಿದ್ದಾರೆ ಜಡ್ಜ್ ಅವರು. ನೀವು ಯಾಕೆ ಲೇಟಾಗಿ ಬಂದ್ರಿ ಅಂತ. ಅಷ್ಟೇ ಅಲ್ಲದೆ ಹೆಡ್ಫೋನ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೆಡ್ಫೋನ್ ಬಳಸೋದಕ್ಕೆ ಯಾರು ಪರ್ಮಿಷನನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಮಹಿಳಾ ಸೆಲ್ನಲ್ಲಿ ಏನಾದರೂ ಹೆಡ್ಫೋನನ್ನು ಕೊಡ್ತಾರಾ ಅಂತ ನ್ಯಾಯಾಧೀಶರು ಅಚ್ಚರಿಯಿಂದ ಕೇಳಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಕ್ಲಾಸ್ ತಗೊಂಡಿದ್ದಾರೆ ನ್ಯಾಯಾಧೀಶರು. ಅದಕ್ಕೆ ಇಲ್ಲ ಮೇಡಮ್, ನಾನು ಹೆಡ್ಫೋನನ್ನು ಬಳಸಿಲ್ಲ ಅಂತೇಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ದಾರೆ. ಆವಾಗ ಪವಿತ್ರ ಗೌಡ ಹಾಗೆ ಹೇಳ್ತಾ ಇದ್ದಂತೆ ನಾನು ನೋಡಿದ್ದೇನೆ ಅಂತೇಳಿ ನ್ಯಾಯಾಧೀಶರು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತೇಳಿ ಜೈಲು ಅಧಿಕಾರಿಗಳಿಗೂ ಕೂಡ ಜಡ್ಜ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆ ಕೋರ್ಟ್ ವಿಚಾರಣೆಯ ವೇಳೆ ಖುದ್ದು ಹಾಜರಿಗೆ ದರ್ಶನ್ ಅವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ದರ್ಶನ್ ಹಾಜರಿ ಸಂಬಂಧ 59ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತು. ದರ್ಶನ್ ಖುದ್ದು ಹಾಜರಾಗಬೇಕು ಅನ್ನುವಂತಹ ದರ್ಶನ್ ಪರ ವಕೀಲರ ವಾದಕ್ಕೆ SPP ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರದ ಪ್ರಕರಣವೊಂದರ ಜಡ್ಜ್ಮೆಂಟ್ ಅನ್ನು ಉಲ್ಲೇಖಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ವರದಿಯನ್ನು ಸಲ್ಲಿಸುವುದಕ್ಕೆ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಸೂಚನೆಯನ್ನು ನೀಡಿತು. ಸೋಮವಾರ ಆದೇಶ ನೀಡುವುದಾಗಿ ಕೋರ್ಟ್ ಹೇಳಿದೆ. ದರ್ಶನ್
ಎರಡನೇ ಬಾರಿಗೆ ಜೈಲು ಸೇರಿ 1 ವರ್ಷವಾದ ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಪೋಸ್ಟ್ಗಳನ್ನು ಹಾಕಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾಮಾಖ್ಯ ದೇವಿಯ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಅದರೊಂದಿಗೆ ದೇವರಿಗೆ ಗೊತ್ತು ಅಷ್ಟೇ ಸಾಕು ಎಂಬ ಸಾಲನ್ನು ಬರ್ಕೊಂಡಿದ್ದಾರೆ. ಅಲ್ಲದೆ ದರ್ಶನ್ ಜೊತೆ ಇರುವ ಮತ್ತೊಂದು ಪೋಸ್ಟ್ ಅನ್ನ ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿದ್ದಾರೆ.